ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಬಿಜಾಪುರ ಸಿಟಿಯಲ್ಲಿ ಜಾಸ್ತಿ ಅಡ್ಯಾಡೋದು ಇಲ್ಲಿ ಅಲ್ಲಿ ಯಾವಾಗ ಹೋಗ್ತೀನಿ. ಎರಡು ಕ್ಷೇತ್ರದ ಹೇಳ್ತಾರೆ. ನಾಲ್ಕಾಣ ಬಿಜಾಪುರ ಅಲ್ಲಿ ವಾರ್ಡ್ಗಳು ಇಲ್ಲಿ ಸಿಟಿಯಾಗಿ ಅದಾವಲ್ಲ, ಒಂದು 8-5 ವಾರ್ಡ ಅಲ್ಲಿ ಹೋಗ್ತಿರ್ತೀನಿ. ಅಲ್ಲಿಗೂ ನಾನು ನೋಡ್ತಿರ್ತೀನಿ. ಅಲ್ಲಿ ಕೂಡ ಭಾಳಷ್ಟು ಕಳಪೆ ಕಾಮಗಾರಿ ಇದ್ರಾಗ ನಾನು ನೇರವಾಗಿ ಕಾಂಟ್ರಾಕ್ಟ್ರಿಗೂ ಆರೋಪ ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ನಮಗೂ ಕಿವಿ ಬಿದ್ದಿರ್ತಾವೆ. ಎಲ್ಲ ವ್ಯವಸ್ಥೆ ಮೊದಲಿನಂಗೆ ಇಲ್ಲರಿ ಅಂತೇಳಿ ನನಗೂ ಎಷ್ಟೋ ಮಂದಿ ಹೇಳ್ಯಾರ. ನಾನು ಸಾಧ್ಯ ಇದು ಗೊತ್ತಲ್ಲ, ಮೊದಲಿನಂಗೆ ವ್ಯವಸ್ಥೆ ಇಲ್ಲ, ಈಗೆಲ್ಲ ಹಾಳಾಗಿಬಿಟ್ಟದ, ಎಲ್ಲರೂ ಸಮಾಧಾನ ಮಾಡಬೇಕಾಗ್ತದ್ರಿ ಅದ್ರಾಗ ಸಾಹೇಬರ, ಇದ್ರಾಗ ಏನು ಉಳಿತದ ಅನ್ನೋವಂಥದ್ದು ಕೆಲವೊಂದು ಹೇಳಿಕೆಗಳು, ಮಾತುಗಳು ಕೆಲವೊಂದು ವ್ಯಕ್ತಿಗಳ ಕಡೆಯಿಂದ ನಾನು ಬರತ್ತೆ. ಸುಮ್ಮನೆ ನಾನು ಆಧಾರರಹಿತವಾಗಿ ಮಾತಾಡೋಕ್ಕಿಲ್ಲ. ಇನ್ನು ನಾವೆಲ್ಲ ಪ್ರೂಫ್ ಇರೋಂಗಿಲ್ಲ. ಸಾರ್ವಜನಿಕವಾಗಿ ಅಥವಾ ಕಾಂಟ್ರಾಕ್ಟ್ ವೈಯಕ್ತಿಕವಾಗಿ ನಮ್ಗೆ ಹಂಚ್ಕೊಂಡಿರ್ತಾರೆ, ಆ ನೋವು ಹಂಚ್ಕೊಂಡಿರ್ತಾರೆ, ಅದನ್ನು ಹೇಳಕ್ಕೆ ಬರೋಂಗಿಲ್ಲ. ಟೋಟಲಿ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಯದ ಅನ್ನುವಂಥದ್ದು ನಂದು ಆರೋಪ ಇದೆ. ನನಗೆ ಸ್ವಲ್ಪ ಭಾಳಷ್ಟು ದಿವಸ ಗಮನಿಸ್ತಾ ಇದ್ದೆ. ಹಿಂಗೆ ಒಂದು ರೋಡ್ ಮಾಡಿ ಒಂದು 5-6 ತಿಂಗಳಾಗಿ ಒಂದು ಮಳೆ ಬತ್ತಪ್ಪ ಅಂದ್ರೆ ಡಾಂಬರ ಕೆತ್ತಿ ಎಲ್ಲೆಲ್ಲಿ ತೆಗೆದು ಬಿಡುವಂಥದ್ದು. ನೀವು ಬೇಕಾದ್ರೆ ಇಲ್ಲಿ ಅಡ್ಡಾಡ್ತಿರ್ತೀರಿ, ಡೈಲಿ ಎಲ್ಲೆಲ್ಲಿ ಅವ್ರು ಎಲ್ಲ ರಸ್ತೆಗಳು ಅಡ್ಡಾಡ್ತಿರ್ತೀರಿ. ಇದು ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು PWD ಇಲಾಖೆಗೆ ಕೇಳ್ತಾರೆ. ನಿನ್ನೆ ಒಂದು ನಾನು ಸುಮ್ಮನೆ ಇವ್ರು ಕೊಟ್ಟರವ್ರು PWD ಲೋಕೋಪಯೋಗಿ ಇಲಾಖೆ ಧಾರವಾಡದಕ್ಕೆ ಒಂದು ಲೆಟ್ರ್ ಬರೆದಿದ್ದೆ. ಎಲ್ಲ ಸ್ಯಾಂಕ್ಷನ್ ಆಗ್ಯಾವು, ಒಂದು ವರ್ಕ್ ಪ್ರೋಗ್ರೆಸ್ ಅಂತ ಕೊಟ್ಟರು. ಎಲ್ಲರೂ ಇಶ್ಯೂಡ್ ಅನ್ನೋ ಏನಂತಾರೆ ವರ್ಕ್ ಆರ್ಡರ್ ಇಶ್ಯೂಡ್. ಕೆಲವೊಂದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅದು ಮಂಜೂರಾಗಿದ್ದೆಲ್ಲ ಆಗ್ಯಾವ. 18 ಕೋಟಿ ರೂಪಾಯಿ ಮಂಜೂರಾಗ್ಯದ. ಆದ್ರೆ ಕೆಲಸ ನಡೆದಿದ್ದು ಒಂದೇ ಕಡೆ ಏನೋ ಅಂತ ರಿಪೋರ್ಟ್ ಕೊಟ್ಟರು. ನನ್ನ ಖಾಸಗಿ ಮಾಹಿತಿ ಪ್ರಕಾರ ಭಾಳಷ್ಟು ಕಾಂಟ್ರಾಕ್ಟ್ಗಳು ತೊಂದರೆ ಒಳಗಾದಾರ. ಆದರೂ ಕೂಡ ತಮ್ಮದೇನೋ ಉದ್ಯೋಗ ಕಳ್ಕೊಬೇಡ ತಿಳ್ಕೊಂಡು ರೊಕ್ಕ ಇಲ್ಲದೆ ಇದ್ರು ಮಾಡಾತಾರೆ. ಹಣ ಅಂತೂ ಒಂದು ಕಡೆ ಮಂಜೂರಾಗಿಲ್ಲ. ಎಲ್ಲ ಒಂದು ನಾನು ವರದಿ ತೊಗೊಂಡೆ ಒಂದು ಇದ್ರಾಗ PWD ಇಲಾಖೆದ, ಅದರಲ್ಲಿ ಏನು ಒಂದು 10-12 ವರ್ಕ್ಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟರು. ಆದರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ ಅಂತ 1,30,00,000 ಬಿಡುಗಡೆ ಮಾಡಿದ್ದು 0, ವೆಚ್ಚ 0, ವರ್ಕ್ ಇನ್ ಪ್ರೋಗ್ರೆಸ್. ಎಲ್ಲಿ ರೊಕ್ಕ ಬಿಡುಗಡೆ ಆಗಿಲ್ಲ. ಸರ್ಕಾರದಾಗ ₹1 ದುಡ್ಡಿಲ್ಲ. ಅದ್ರಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು. ಎಲ್ಲಿ ಲೋಪ ಆಗ್ತದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳು ತನಿಖೆ ಮಾಡಬೇಕು ಅನ್ನುವಂಥ ನಂದು ಒಂದು ಆಗ್ರಹ ಮೊದಲೇದಾಗ. ಇದು ನನ್ನ ಮೊದಲೇ ಮೂಲ ಪ್ರಶ್ನೆ ಇದೆ. ಯಾಕಂದರೆ ನನಗೆ ಸ್ವಲ್ಪ ಭಾಳಷ್ಟು ದಿವಸ ಗಮನಿಸ್ತಾ ಇದ್ದೆ. ಹಿಂಗೆ ಒಂದು ರೋಡ್ ಮಾಡಿ ಒಂದು 5-6 ತಿಂಗಳಾಗಿ ಒಂದು ಮಳೆ ಬತ್ತಪ್ಪ ಅಂದ್ರೆ ಡಾಂಬರ ಕೆತ್ತಿ ಎಲ್ಲೆಲ್ಲಿ ತೆಗೆದು ಬಿಡುವಂಥದ್ದು. ನೀವು ಬೇಕಾದ್ರೆ ಇಲ್ಲಿ ಅಡ್ಡಾಡ್ತಿರ್ತೀರಿ, ಡೈಲಿ ಎಲ್ಲೆಲ್ಲಿ ಅವ್ರು ಎಲ್ಲ ರಸ್ತೆಗಳು ಅಡ್ಡಾಡ್ತಿರ್ತೀರಿ. ಇದು ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು PWD ಇಲಾಖೆಗೆ ಕೇಳ್ತಾರೆ. ನಿನ್ನೆ ಒಂದು ನಾನು ಸುಮ್ಮನೆ ಇವ್ರು ಕೊಟ್ಟರವ್ರು PWD ಲೋಕೋಪಯೋಗಿ ಇಲಾಖೆ ಧಾರವಾಡದಕ್ಕೆ ಒಂದು ಲೆಟ್ರ್ ಬರೆದಿದ್ದೆ. ಎಲ್ಲ ಸ್ಯಾಂಕ್ಷನ್ ಆಗ್ಯಾವು, ಒಂದು ವರ್ಕ್ ಪ್ರೋಗ್ರೆಸ್ ಅಂತ ಕೊಟ್ಟರು. ಎಲ್ಲರೂ ಇಶ್ಯೂಡ್ ಅನ್ನೋ ಏನಂತಾರೆ ವರ್ಕ್ ಆರ್ಡರ್ ಇಶ್ಯೂಡ್. ಕೆಲವೊಂದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅದು ಮಂಜೂರಾಗಿದ್ದೆಲ್ಲ ಆಗ್ಯಾವ. 18 ಕೋಟಿ ರೂಪಾಯಿ ಮಂಜೂರಾಗ್ಯದ. ಆದ್ರೆ ಕೆಲಸ ನಡೆದಿದ್ದು ಒಂದೇ ಕಡೆ ಏನೋ ಅಂತ ರಿಪೋರ್ಟ್ ಕೊಟ್ಟರು. ನನ್ನ ಖಾಸಗಿ ಮಾಹಿತಿ ಪ್ರಕಾರ ಭಾಳಷ್ಟು ಕಾಂಟ್ರಾಕ್ಟ್ಗಳು ತೊಂದರೆ ಒಳಗಾದಾರ. ಆದರೂ ಕೂಡ ತಮ್ಮದೇನೋ ಉದ್ಯೋಗ ಕಳ್ಕೊಬೇಡ ತಿಳ್ಕೊಂಡು ರೊಕ್ಕ ಇಲ್ಲದೆ ಇದ್ರು ಮಾಡಾತಾರೆ. ಹಣ ಅಂತೂ ಒಂದು ಕಡೆ ಮಂಜೂರಾಗಿಲ್ಲ. ಎಲ್ಲ ಒಂದು ನಾನು ವರದಿ ತೊಗೊಂಡೆ ಒಂದು ಇದ್ರಾಗ PWD ಇಲಾಖೆದ, ಅದರಲ್ಲಿ ಏನು ಒಂದು 10-12 ವರ್ಕ್ಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟರು. ಆದರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ ಅಂತ 1,30,00,000 ಬಿಡುಗಡೆ ಮಾಡಿದ್ದು 0, ವೆಚ್ಚ 0, ವರ್ಕ್ ಇನ್ ಪ್ರೋಗ್ರೆಸ್. ಎಲ್ಲಿ ರೊಕ್ಕ ಬಿಡುಗಡೆ ಆಗಿಲ್ಲ. ಸರ್ಕಾರದಾಗ ₹1 ದುಡ್ಡಿಲ್ಲ. ಅದ್ರಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು. ಎಲ್ಲಿ ಲೋಪ ಆಗ್ತದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳು ತನಿಖೆ ಮಾಡಬೇಕು ಅನ್ನುವಂಥ ನಂದು ಒಂದು ಆಗ್ರಹ ಮೊದಲೇದಾಗ. ಇದು ನನ್ನ ಮೊದಲೇ ಮೂಲ ಪ್ರಶ್ನೆ ಇದೆ. ಯಾಕಂದರೆ ಮಂಜೂರು ಮಾಡಿನಂತೇಳಿ ಹೇಳಿ ಪ್ರೆಸ್ ಮೀಟ್ ಆಗಿ ಮಂತ್ರಿಗಳು ಹೇಳ್ಬೋದು, MLAರು ಹೇಳ್ಬೋದು, ಶಾಸಕರು ಹೇಳ್ಬೋದು. ಆದರೆ ಅದು ಮುಂದೆ ಯಾವ ರೀತಿ ಕೆಲಸ ನಡೀತು, ಎಷ್ಟು ದಿವಸ ಅದು ಭಾಳ ತೊಗೊಂಡು ಬೇಕಲ್ಲ, ಅದಕ್ಕೊಂದು ಪ್ರಯಾರಿಟಿ ಇರ್ತದೆ. ಇಷ್ಟು ವರ್ಷ ಅದಕ್ಕೆ ಮೇಂಟೆನೆನ್ಸು ಅಥವಾ ಏನೋ ಇರ್ತೈತಿ. ಆದ್ರೆ ಮೇಂಟೆನೆನ್ಸ್ ಯಾವಾಗ ಅಂದರೆ ಕೆಟ್ಟ ಮ್ಯಾಗ ಇರ್ತವೆ. ಅದು ಕೆಡಲಾರ್ದಂಗೆ ಆಗ್ಬೇಕು. ಅಟ್ಲೀಸ್ಟ್ ಒಂದು 1.5-2 ವರ್ಷ ರೋಡ್
ಮಾಡಿದ್ದು ತಡಿಬೇಕಲ್ಲ ಇದು ಬಿಜಾಪುರದಾಗ ಸಿಟಿ ಒಳಗೆ ಮತ್ತು ನಾಲ್ಕು ಸುತ್ತಮುತ್ತ ಕ್ಷೇತ್ರದಾಗ ಅನ್ನುವಂಥದ್ದು ನಂದೊಂದು ಮೊದಲೇದಾಗಿ ಪ್ರಶ್ನೆ ಇದೆ. ಇವತ್ತು ಬಿಜಾಪುರ ನಗರದಲ್ಲಿ ಹೆಂಗಾಗಿಬಿಟ್ಟದಪ್ಪ ಅಂದ್ರೆ ಎಲ್ಲ ಕಚೇರಿಗಳು ಇವತ್ತು ಬಿ ಡಿ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಇಷ್ಟು ದಿವಸ ಅಂತೂ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇದ್ದಿತ್ತಿಲ್ಲ. ಶುರುವಾತಿಗೆ 1-2 ವರ್ಷ ಅಂತೂ ಕೆಟಗರಿಗೆ ಕೋರ್ಟ್ನಾಗ ಟೈಮ್ ಪಾಸ್ ಮಾಡಿಬಿಟ್ರು. ಯಾರೋ ಕಾರಣದ ಕೈಗಳು ಅದನ್ನು ಹಂಗೆ ಕೋರ್ಟಿಗೆ ಹಾಕ್ಸೋದು ಯಾಕಂದ್ರೆ ಅವರಿಗೆ ಅಧಿಕಾರ ಮುಟುಕಾಕ ತಿಳ್ಕೊಂಡು ಮೆಂಬರ್ಗಳು ಅಧಿಕಾರ ಕೊಡಲಿಲ್ಲ. ಯಾರು ಮೆಂಬರ್ಗಳು ಯಾರೂ ಅದು ಮಾತಾಡೋಂಗಿಲ್ಲ. ಮುಂದೆ ಇದು ಇಲೆಕ್ಷನ್ ಆಯಿತು, ಎಲೆಕ್ಟ್ ಆಗೈತೆ ತಕ್ಷಣ ಡಿಕ್ಲೇರ್ ಮಾಡ್ಸೋಕ್ಕೆ ಕೋರ್ಟಿಗೆ ಹೋಗ್ಬಿಟ್ರು. ಮತ್ತು ಅವ್ರು ಕೋರ್ಟಿಗೆ ಯಾಕೆ ಹೋಗ್ತಾರೋ ಅವ್ರು ಯಾಕೆ ನಿಮ್ಗೆ ಗಪ್ ಮಾಡಿರ್ತಾರೋ ಗೊತ್ತೇ ಆಗಲ್ಲ. ಈಗ ಇದ್ರಾಗೂ ಒಂದೇನೋ ಹಿಂದೆ ರಾಜಕಾರಣ ಶಕ್ತಿ ಕೈ ಅಡಿಗದ ಅನ್ನುವಂಥ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅನ್ನುವಂಥದ್ದು ನನ್ನದೊಂದು ಆರೋಪ ಅದ. ಇದು ಸಂಪೂರ್ಣವಾಗಿ ನಗರ ಅಭಿವೃದ್ಧಿಗೆ ಮಾರಕ ಆಗ್ಯದ. ಇದನ್ನು ಅವ್ರ ಮೆಂಬರ್ಗಳಿಗೆ ಕೂಡ ಸ್ವತಂತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗಲ್ಲೇ ಹೋದ ಸಲ ಒಂದು ಹಿಂಗೆ ಕೂತು ಇಳಿದ್ರಾಗೆ ಮತ್ತು ಕೋರ್ಟಿಗೆ ಹೋಗ್ತಾರೆ. ಮೊದಲು ಆರ್ಸ್ ಬಂದ ಕೂಡಲಿನ ಕೋರ್ಟಿ ಕೆಲವೊಂದು ಜನರ ಕಡೆಯಿಂದ ಕ್ಯಾಟಗರಿ ಸಂಬಂಧ ಅದ್ರ ಸಂಬಂಧ ಹೋಗ್ಯಾರ. ಆದರೆ ಯಾವ ಸಕ್ಸಸ್ ಆಗಿಲ್ಲ. ಒಂದು ಗೊತ್ತಿಲ್ಲ ಸಾರಾಂಶ, ಕ್ಯಾಟಗರಿ ಸಂಬಂಧ ಹೋದರೂ ಅದು ಸಕ್ಸಸ್ ಬರೀ ಟೈಮ್ ಪಾಸ್ ಮಾಡಿಬಿಟ್ರೆ. ಈ ಮೇಯರ್ ಉಪಮೇಯರ್ ಎಲೆಕ್ಷನ್ದು ಕೆಲವೊಂದು ಇಶ್ಯೂ ಇಟ್ಕೊಂಡು ಅನರ್ಹ ಮಾಡಿರಿ ಅಂತ ಹೇಳ್ಕೊಂಡು ಹೋದರು, ಅದು ಕೂಡ ಏನೂ ಇಲ್ಲ. ಅದು ಇನ್ನು ಹಾಗೆ ತೂಗುತ್ತೆ ಹಂಗೆ ಇಟ್ಟಾರ. ಇದು ರಿಸಲ್ಟ್ ಕ್ಲಿಯರ್ ಆಗಿ ಮೆಜಾರಿಟಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಐತಿ ಅಂತ ಗೊತ್ತಾದ್ರು ಅದಕ್ಕೂ ಕೂಡ ಸ್ಟೇ ಹೋಗಿ ಅದನ್ನು ಸ್ವಲ್ಪ ದಿವಸ ತರಿಸೋರು. ಟೋಟಲ್ ರಾಜಕೀಯ ವ್ಯವಸ್ಥೆನೇ ಈ ಜಿಲ್ಲಾಡಳಿತ ಮತ್ತು ಅಭಿವೃದ್ಧಿಗೆ ಆಟ ಆಡಿಸ್ತಾರೆ ಅನ್ನುವಂಥ ಒಂದು ಆರೋಪ ನನ್ನದಾಗಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಬಯಸ್ತಾನೆ. ಮತ್ತೇನಾದರೂ ತಮಗೆ ಈ ವಿಷಯದಲ್ಲಿ ಕೇಳೋದಾದ್ರೆ ಕೇಳ್ಬೋದು, ಇಲ್ಲ ನಾನು ಮತ್ತೆ ಮುಂದಿನ ಒಂದು ಇದಕ್ಕೆ ಹೋಗ್ತೀನಿ. ಏನಾಗ್ಬಿಟ್ಟು ಸರ್, ಆರ್ಸ್ ಬರೋ ಮುಂದಾಗ ಅವರಿದ್ದರು. ಈಗ ಆರ್ಸ್ ಬಂದ ಮ್ಯಾಗೆ ಅವರು ಹೊರಗೆ ಹೋದ್ಮ್ಯಾಗ ಧರ್ಮ ಸಂಕಟದಲ್ಲಿ ಅವು ಮೆಂಬರ್ಗಳು ಅದಾವ. ನಾನು 1-2-3 ಮಂದಿ ಕೇಳಿದೆ. ಕೆಲವರು ಕಟ್ಟ ಫಾಲೋವರ್ಸ್ ಅದಾರ, ಅವ್ರು ಬ್ರ್ಯಾಂಡೆಡ್ ಆಗವ್ರೆ. ಅವ್ರಿಗೇನು ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ಏನದ MLA ಅದಾರ, ನಾಳೆ ನಮ್ಗೆ ಏನು ಕೆಲಸಕ್ಕೆ ಬಗ್ಸಿ ಅಡ್ತಾಡ ಹಾಕೋದು ಮಾಡ್ತೈತಿ. ಕೆಲವೊಂದು ಸ್ವಲ್ಪ ಅಂಜಾಡಿ ಅವನು ಹಾಕೋತಾರೆ, ಅದನ್ನು ತೆಗೆದುಬಂದು ಇದನ್ನು ಹಾಕೊಂಡಾರ. ಎರಡೂ ಆಗ್ಯಾವ. ಅವ್ರು ಕಟ್ಕೊಳಕ್ಕೆ ಬಿಡು, ಮುಂದೆ ಪಾರ್ಟಿ ಕಟ್ಕೊಂಡ್ಮ್ಯಾಗ ಅವ್ರ ಪಾರ್ಟಿ ಸೇರೋಲ್ಲಕ್ಕೆ ನಾವೆಲ್ಲಿ ಬೇಡದ್ವಿ. ಅವ್ರಿಗೆ ಹೋಗೋದಿಲ್ಲ. ಹೋಗೋರಿಗೆ ಎಲ್ಲಿ ಬೇಡಂದಿವ್ರು, ನಾವು ಹೋಗೋರು ಎಲ್ಲಿ ಹೋಗೋದಿಲ್ಲ. ನಾವೆಲ್ಲಿ ಬೇಡಂದಿರ ಅವ್ರಿಗೆ. ಸರ್ ಒಂದು ಗೊತ್ತಿರಲಿ, ನಿಮಗೆ ಮಹಾನಗರ ಪಾಲಿಕೆ ಮೇಯರ್ ಆಗ್ಬೇಕಂದ್ರೆ ಶಾಸಕ ಒಬ್ಬರೇ ಕಾರಣ ಅಲ್ಲ, ಪಕ್ಷ ಇದು ಮುಖ್ಯ. ಇದಕ್ಕೆ 4 ಮಂದಿ ನಮ್ಮವ್ರು MLCಗಳು 3 ಮಂದಿ ಬಂದು ಓಟ್ ಹಾಕೋರು. ಇಲ್ಲಿ MP ಅವ್ರು ಓಟ್ ಹಾಕ್ಯಾರ. ಇವರೆಲ್ಲ ಓಟ್ ಹಾಕ್ಲಿಕ್ಕೆ ಅಂದ್ರೆ ಮೇಯರ್ ಆಗ್ತಿರ್ತಾರೆ. ಇವ್ರು ಒಬ್ಬರ ಮ್ಯಾಗ ಬರೀ ಪಕ್ಷದ 2-3 ತಂದುಬಿಟ್ರೆ ಆಗ್ತಿತ್ತ. ಇವರು 4 ಜನ ಓಟ್ ಹಾಕ್ಯಾರಲ್ಲ. ಹಾಂ, ಅದು ತಪ್ಪು. ಅವರು ಪಕ್ಷದ ಶಾಲು ಅದೇ ರೀ ಹೇಳಿಲ್ಲ. ನಿಮ್ಮ ಧರ್ಮ ಸಂಕಟ ಒಳಗೆ ಅದಾವು. ಅವ್ರಿಗೆ ಆತ್ಮದಾಗ BJP ಐತಿ ಎಲ್ಲರಿಗೆ. ಏನು ಫೋರ್ಸೇಬಲಿ ಕೊಳ್ಳ ಶಾಲೆ ಹಾಕೋದು ಅವು ಏನು ಮಾಡ್ಕೋರು. ಯಾರಿಗೆ ಅವ್ರಿಗೆ ಪಾರ್ಟಿ ಬಿಟ್ಟು ಹೋಗೋರಿದ್ರು ಅವಾಗ ಹೋಗ್ಬಿಡ್ತಿರೋ ಬೆನ್ನತ್ತಿ ನೋಡ್ರಿ. ಅವ್ರದೇ ಫಾಲೋವರ್ ಇದ್ರಂದ್ರೆ ಒಟ್ಟರು ಅವ್ರು ಹೇಳ್ದಂಗೆ ಕೇಳ್ತಿದ್ರೆ BJP ಒಳಗೆ ಅದಕ್ಕೆ ಕುಳಿತಿದ್ರು. ಅವರು BJP ಬಿಟ್ಟು ಹೋಗ್ಬಿಡ್ತಿರಲ್ಲ, ಇಲ್ಲೇ ರೀತಿ ಉಳಿತಿದ್ರು ಅವರು. ನಿಜವಾಗಿ ಅವರು BRPನೇ ಇದ್ರಂದ್ರೆ ಬಸವನಗೌಡ ಎಂದು ಹೊರಗೆ ಹಾಕ್ಯಾರ ಅವತ್ತು ಹೊರಗೆ ಹೋಗ್ಬೇಕಾಗಿತ್ತು. ಎಲ್ಲರೂ ಯಾರು ಹೋಗಿಲ್ಲ. ಒಬ್ಬರು ಕೂಡ ರಾಜೀನಾಮೆ ಕೊಟ್ಟಾರೇನ್ರಿ? ಯಾರು ರಾಜೀನಾಮೆ ಕೊಟ್ಟಿಲ್ಲ. ಅಂದರೆ ಎಲ್ಲರೂ ಪಕ್ಷಕ್ಕೆ ಬದ್ದದಾರ. ಅನಿವಾರ್ಯ ನಿಮಗೆಲ್ಲ ತಾಂತ್ರಿಕ ದೋಷಗಳು ನಿಮ್ಗೆ ಗೊತ್ತೈತಿ. ಏನು ಮಾಡಿದ್ರೆ ಅಧಿಕಾರದಪ್ಪ, ನಾಳೆ ನಮ್ಮ ಕೆಲಸ ವಾರ್ಡ್ನಾಗ ಇದು ಕಾಟಿಗೇಟ್ ಆಗ್ಯಾರ ತಿಳ್ಕೊಂಡು ಹೋಗಿರ್ಬೇಕು, ಅಥವಾ ಯಾವುದೋ ಒಂದು ಬಿಡೆ ಬಾರಕ್ಕೆ ಎದ್ರಕೊಂಡು ಮಾಡಿ ಹೋಗಿ. ಹಾಂ, ಆತ್ಮ BJP ಒಳಗದ್ರ. ಕೆಲವೊಬ್ರು ಓಪನ್ ಅದಾರ ಬಿಡು, ನಮ್ಮ ಪಾರ್ಟಿಯಾಗ ಕೆಲಸ ಮಾಡತ್ತಾರ, ಜಿಲ್ಲಾ ಪದಾಧಿಕಾರಿಗಳದಾರ. ಆಮೇಲೆ ಕೆಲವರು ಆ ಕಡೆ ಎಲ್ಲಿ ಹೋಗಂಗಿಲ್ಲ. ಅದು ಅದ ಬಂದ್ಮ್ಯಾಗ ಹೇಳ್ದು. ಈಗಂತೂ ತೊಗೊಳಂಗಿಲ್ಲ ಅಂತ ನನಗೆ ವಿಶ್ವಾಸ ಅದ. ಈಗ ಅವರೇ ಹೇಳಿದ್ರೆ ನಮ್ಮದೇ ಮುಂದೆ ಸರ್ಕಾರ ಬರ್ತದೆ, ಮಾನಸಿಕವಾಗಿ ನಾವು BJP ಅಲ್ರಿ. ಅವರು ಹೇಳಿಕೆಗಳನ್ನು ನೀವು ಹಿಂದಿನ ಎಲ್ಲ ತೆಗೆದು ನೋಡಿದ್ರೆ ಅವ್ರು ಶಾಣೆ ಅದರತ್ತ ಅಥವಾ ಹುಚ್ಚದರತ್ತು ನೀವೇ ಕನ್ಸಿಡರ್ ಮಾಡ್ತೀರಿ. ಎಲ್ಲ ಹೇಳಿಕೆಗಳನ್ನು ತಗೋರಿ. 6 ತಿಂಗಳು ಒಂದು ಸಂಕ್ರಮಣ ಬಂದ ಕೂಡಲೇ ಕಾಲ ಬದಲಾಗ್ತದೆ ಹೇಳ್ತಾರೆ, ಹೋಗಿ ಬಂದ ಕೂಡಲೇ ಕಾಲ ಬದಲಾಗ್ತದೆ ಹೇಳ್ತಾರೆ. ಹಿಂಗೆ ಹೇಳ್ಕೊತ ಬಂದೇ ಬಂದ್ರೆ ಟೋಟಲಿ ಹೇಳ್ರಿ. ಸಿಂಗಾಪುರ ಮಾಡ್ಯಾರೋ ಏನು ಅಮೇರಿಕಾ ಮಾಡ್ಯಾರೋ ಅವ್ರಿಗೆ ಗೊತ್ತದ. ನೀವು ಇಲ್ಲೇ ಅಡ್ಡಾಡ್ತಿರ್ತಿರಲ್ಲ. ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡ್ರೆ ಹೇಳಿಕೆಗಳು ದಿನ ಹೇಳ್ತಿರ್ತಾರೆ. ದಿನ ಒಂದು ಹೇಳಿಕೆ ಕೊಡ್ತಿರ್ತಾರೆ. ಅದು ಒಪ್ಕೊಳ್ಳಿ ಬಿಡಲಿ, ಅವ್ರು ಹೇಳೋದು ಚಟ ಅದ ಹೇಳ್ಕೊತ ಹೊಂಟು ಬಿಡ್ತಾರೆ. ಅದೇನು ಸಂಬಂಧ ಇರೋಂಗಿಲ್ಲ. ನಿಮ್ಮ್ಯಾಗೆ ಸಾಕಷ್ಟು ಪತ್ರಕರ್ತರ ಮ್ಯಾಗೆ ಆರೋಪ ಮಾಡ್ತಾರೆ. ಅವ್ರು ನೇರವಾಗಿ ಬೆಂಗಳೂರದವ್ರ ಮ್ಯಾಗ ಮಾಡ್ರಿ, ನಿಮ್ಯಾಗಲ್ಲ ಅಲ್ಲೇ ಮಾಡಿರ್ತಾರೆ. ಯಡಿಯೂರಪ್ಪ ನಿನಗೆಲ್ಲ ಇದು ಏನದು ತಂದು ಕೊಟ್ಟಾರ, ಅವ್ರ ಮಗ ಕೊಟ್ಟಾರ, ಅದು ಗಪ್ಪ ಆಗಿರ್ತೀವಿ. ನೇರವಾಗಿ
ಆರೋಪ ಮಾಡಿದ್ರು ಅದಕ್ಕೆ ಯಾರು ಕೇಳೋ ಪ್ರಶ್ನೆ ಇಲ್ಲ. ಆದರೂ ಅವ್ರು ದಿನ ಹೇಳಿಕೆ ಇದ್ದೇ ಇರ್ತಾವೆ. ಅದಕ್ಕಿಂತ ತಲೆ ಕೆಡ್ಸ್ಕೊಡೋದು ಬಿಟ್ಟರು ಏನು ಯಾಕೆ ಗೊತ್ತಿಲ್ಲ. ಪರ್ಸೆಂಟ್ ಅದೇ ಈ ಸ್ವಲ್ಪ ಹೆಚ್ಚಿಗೆ ಅಂದ್ರೆ ನಾನು ಇಂಡೈರೆಕ್ಟ್ ಹೇಳ್ಬೇಕಾಗ್ತದೆ. ಯಾಕೆ ಡೈರೆಕ್ಟ್ಲಿ ಅದಕ್ಕೆ ಆಧಾರ ತೊಗೊಂಡ್ರೆ ಅದಕ್ಕೇನು ಫೋಟೋನು ಇರೋಂಗಿಲ್ಲ, ಅಲ್ಲಿ ಲೇಖಿನೂ ಇರೋಂಗಿಲ್ಲ. ಸಮಾಧಾನ ಮಾಡಬೇಕಾದತ್ತು ಇಟ್ಟೇಳಿ ಪೇ ಹಿಡ್ಕೊಂಡು ಅಲ್ಲದೆ ಪೇನ್ ಹಿಡ್ಕೊಂಡು ಮ್ಯಾಗಿನ ತನೂ ಸಮಾಧಾನ ಮಾಡಬೇಕಾದತ್ತು ಒಬ್ಬರು 2-3 ಜನ ಹೇಳ್ಯಾರ. ಭಾಳ ಊರಾಗೈತಿ, ಸ್ವಲ್ಪ ಹೊತ್ತಲ್ಲ ಭಾಳ ಊರಾಗೈತಿ ಅದು. ನೀವು ನಿಮಗೂ ಗೊತ್ತಿರ್ತಾರೆ, ನೀವು ಹೇಳಂಗಿಲ್ಲ. ನಾನು ಇಟ್ಟು ಅಂತ ಹೇಳಕ್ಕೆ ಯಾಕೆ ನಾನು ಸಿಕ್ಕೊಂಡು ಬೀಳ್ಬಾರ್ದು ಬಿಟ್ಟಿನಂದ್ರೆ ಸುಮ್ಮನೆ ಯಾಕೆ ಕಾನೂನಾತ್ಮಕ ಸಿಕ್ಕೊಂಡು ಬೀಳಬೇಕು ಅಂತೇಳಿ ಅವ್ರು ಭಾಳ ಸಮಾಧಾನ ಮಾಡ್ಬೇಕಾದ್ರೆ ಎಲ್ಲರಿಗೆ ಸಮಾಧಾನ ಮಾಡ್ಬೇಕಂತ ಹೇಳ್ಯಾರ. ಅವರು ಇವ್ರ ಹೆಸರು ಹೇಳಿಲ್ಲ. ಅವರು MLA ಎಂದು ಹೇಳಿಲ್ಲ, MLA ಎಂದು ಹೇಳಿಲ್ಲ, MLC ಹೇಳಿಲ್ಲ. ಆದ್ರೆ ಒಂದು ಇದ್ರ ಪ್ರಕಾರ ಇಲ್ಲಿ ಸಿಟಿನ ಇಬ್ಬರು ಕಂಟ್ರೋಲ್ ಮಾಡತ್ತಾರದು ಒಂದು ಆರೋಪ ಐತಿ ಕೆಲವರು. ಸಮಾಧಾನಕ್ಕೆ ಅವ್ರಿಗೆ ಹೊಟ್ಟೆ ಎಟ್ಟಾಗೋಲ್ಲ, ದೊಡ್ಡದ ಅಟ್ ಮಾಡ್ಕೊಂಡ್ರು. ಮತ್ತೆ ಸಿಟಿನ ಆಡಳಿತ ಪಕ್ಷದವರು ಶಾಸಕರು ಇದ್ದು ಶಾಸಕ ಇಬ್ಬರು ಕೂಡ ಇದನ್ನು ಟೋಟಲಿ ಅಲ್ಲಿ BDA ಚೇರ್ಮನ್ ಅದನ್ನು ಪಾಪ ಅದಕ್ಕೆ ಏನೂ ಪವರ್ಸ್ ಇಲ್ಲ. ಅದು ಸುಮ್ಮ ಹಂಗೆ ಬಂದು ಕೂತು ಅದು ಹೋಗ್ತಾನ ನಾನು ಕೇಳೀನಿ. ಏನೇ ಇಲ್ಲ ಪಾಪ ಒಳ್ಳೆ ಮಗನೇ, ಅವ್ನಿಗೇನು ಗೊತ್ತಿಲ್ಲ, ಹೊಸದು ಬದಾನ. ಅವ್ರು ಏನು ಮ್ಯಾಗಿನ ಫೈಲ್ ಬರ್ತದೆ ಸೈನ್ ಮಾಡ್ಕೊಂಡು ತುಂಬ ಅಷ್ಟೇ ಕೆಲಸ. ಎಲ್ಲಿಂದ ಫೈಲ್ ಆರ್ಡ್ರ್ ಆಗ್ತದೋ ಎಲ್ಲದಕ್ಕೊಂದು ಇದು ಒಂದು ಫಿಕ್ಸ್ ಆಗ್ಯದ ಅಂತ ಕೇಳೀನಿ. ಒಂದು ಇಂತಿಂಥ ಕೆಲಸಕ್ಕೆ ಇಟ್ಟಿಟ್ಟು ಅನ್ನೋದು ಫಿಕ್ಸ್ ಆಗಿದೆ. ಟೋಟಲಿ ಭ್ರಷ್ಟಾಚಾರ ಹೆಚ್ಚಾಗೈತಿ. ಮಹಾನಗರ ಪಾಲಿಕೆ ಆಗ್ಯದ, ಸರ್ಕಾರ ಎಲ್ಲ ಕಚೇರಿಗಳು ಎಲ್ಲ ಆಗೈತಿ, ಮತ್ತು BDAದಲ್ಲಿಯೂ ಆಗೈತಿ. ಸರ್ ಆಧಾರ ರಹಿತನಾಗಿ ನಾನು ನಿಮ್ಗೆ ಅಲ್ಲ, ನೀವು ಯಾರಿಗೂ ಆರೋಪ ಮಾಡಬಾರ್ದು ಅಂದ್ರೆ ಹೆಂಗೆ ಏನು ನನಗೇನು ಜನರಿಂದ ಮತ್ತು ಸರ್ ಆಧಾರ ಇಲ್ಲ ಅಂತೇಳಿ ಹೇಳತ್ತೀನಿ. ಜನರು ಮತ್ತು ಪಾಪ ಅವ್ರಿಗೆ ಆಧಾರ ಹಿಡ್ಕೊಂಡು ಬಂದು ಹೇಳ್ತಾರೆ. ನಾನು ಮೊದಲು 1 ಮಿನಿಟ್ ನಾನು 2 ಸಲ MLA ಆಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಆ ಹಿನ್ನೆಲೆ ಇಟ್ಕೊಂಡು ಕೆಲವೊಬ್ರು ನಾನು ಬಂದು ಹೇಳ್ತಿರ್ತಾರೆ, ಏನು ರೀ ಈ ಥರ ಕಿರಿಕಿರಿ ಆಗ್ತದೆ, ಈ ಸೊತ್ತು ಮಾಡೋಕ್ಕೆ ಹೋದ್ರೂ ಕಿರಿಕಿರಿ ಐತಿ, ಈ ಸೊತ್ತುನೇ ಕೆಲವರು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ. ಈ ಎಲ್ಲದಕ್ಕೂ ಆಧಾರ ಅವ್ರು ಹೆಂಗೆ ಹೇಳ್ಬೇಕು? ಅವ್ರು ಪಾಪ ಅಲ್ಲಿ ಏನು ಮಾಡಿ ಜೆರಾಕ್ಸ್ ಹೊಡ್ಸು. ಈ ಮನೆ ಲೋಕಾಯುಕ್ತ ರೇಟ್ ಬಿಟ್ಟು ಸುಮ್ಮನೆ ರೇಟ್ ಗೊತ್ತಾ ಮಹಾನಗರ ಪಾಲಿಕೆಗೆ ಏನೋ ನಡೆದಿರ್ಬೇಕಲ್ಲ. ಅಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಹೇಳೋರು, ಹೈಯೆಸ್ಟ್ ಕಂಪ್ಲೇಂಟೇ ಮಹಾನಗರ ಪಾಲಿಕೆ ಅಂತ ಹೇಳಿದ್ರು ಯಾರು ಲೋಕಾಯುಕ್ತ ಅಧಿಕಾರಿಗಳು. ನಾನು ಕೇಳೋಕ್ರ ಎಷ್ಟು ಇಲಾಖೆ ಅದಾವ, ಎಲ್ಲಕ್ಕೆ ಹೆಚ್ಚು ಕಂಪ್ಲೇಂಟ್ಸ್ ಇರೋದೇ ಮಹಾನಗರ ಪಾಲಿಕೆ. ಯಾವುದು ಇಲ್ಲಿ ನಡೀತದು? ಇದೇ ವರ್ಷ 2 ವರ್ಷ ನಡೆದಿರ್ಬೇಕಲ್ಲ. ಈಗ ನಮ್ಮ ಪಾರ್ಟಿ ಮೇಯರ್ ಕೂತಾನ, ಅದು ಆಡಳಿತ ಪ್ರಾರಂಭ ಆ ಮಾತು ಬೇರೆ ನೋಡು. ಒಂದು ಬರೀ ಕೋರ್ಟು ಕಚೇರಿ ಇದ್ರಾಗೆ 2.5 ವರ್ಷ ತೆಗೆದುಬಿಟ್ರು ಇವರು. ಸ್ವಾಗತವನ್ನು ಬಯಸಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಮಗೆಲ್ಲರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ದಿವಸಗಳ ನಂತರ ನಾನು ಕೂಡ ತಮ್ಮ ಜೊತೆ ಕೆಲವೊಂದು ವಿಷಯಗಳು ಹಂಚಿಕೊಳ್ಳೋಕ್ಕೆ ಇವತ್ತು ಪತ್ರಿಕಾ ಸಭೆಯನ್ನು ಕರೆಯಲಾಗಿದೆ. ವಿಜಯಪುರ ನಗರದ ಮತ್ತು ಸುತ್ತಮುತ್ತಲಿನ ಇವತ್ತು ಮಳೆಯಿಂದ ಸಂಪೂರ್ಣ ರಸ್ತೆಗಳು ಹಾಳಾಗ್ಯಾವ. ಇವತ್ತು ಗಣೇಶ ಹಬ್ಬ ಬಂದರೂ ಕೂಡ ಅವು ಕೆಲವೊಂದು ಕಡೆ ರಿಪೇರಿ ಆಗ್ತಾಯಿಲ್ಲ. ಮೊನ್ನೆ ನಾನು ದಿನಾಲು ಅಲ್ಲಿ ಉದ್ಘಾಟನೆ ಪೂಜೆ ಪುನಸ್ಕಾರಗಳನ್ನು ನೋಡಿದ್ದೆವು. ರಸ್ತೆಗಳ ಡಾಂಬರೀಕರಣದ ಪೂಜೆ, ಗುದ್ದಲಿ ಪೂಜೆ. ನಿನ್ನೆ ನಾನೊಂದು PWD ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ಒಂದು ಪತ್ರ ಬರೆದು 2004ರಿಂದ ಇಲ್ಲಿವರೆಗೆ ಎಷ್ಟು ಕಾಮಗಾರಿಯನ್ನು ತೆಗೆದುಕೊಂಡಾರ ಅನ್ನುವಂಥದ್ದು, ಎಷ್ಟು ರಸ್ತೆಗಳು ಪ್ರಾರಂಭ ಆಗ್ಯಾವ ಕೇಳಿದ್ರೆ PWD ಇಲಾಖೆಯವರು ಒಂದು ವರದಿಯನ್ನು ಕೊಟ್ಟಾರ. ಆ ಮಹಾನಗರ ಪಾಲಿಕೆಯವ್ರು ಯಾಕೋ ಕೊಡಲಿಲ್ಲ, ಅವ್ರು ವಿಳಂಬ ಮಾಡಿದ್ರು. ಒಂದು ವಾರದಿಂದ ನಾನು ಲೆಟ್ರ್ ಬರೆದು 2-3 ಸಲ ಹುಡುಗರು ಕೊಟ್ಟು ಕಳಿಸ್ರು, ಕೊಡಲೇ ಇಲ್ಲ. ನನಗೆ ಒಂದು 2 ಇಲಾಖೆ ಮೇಲೆ ಏನಂದ್ರೆ ಮಾಡೋದು 1 ವರ್ಷ ಒಳಗೆ ರೋಡ್ ಹಾಳಾಗತ್ತಾವ. ಒಂದೇ ವರ್ಷ ಬೇಕಾದ್ರೆ ಮುಖ್ಯ ರಸ್ತೆನೇ ನೋಡಿರಿ 3 ಕಡೆ ದೊಡ್ಡ ತೆಗೆದು ದಿನಾಲು ಮಂತ್ರಿಗಳು ಅಡ್ಡಾಡ್ತಾರೆ, ದೊಡ್ಡ ಅಧಿಕಾರಿಗಳು ಅಡ್ಡಾಡ್ತಾರೆ. ಅದ್ರ ಬಗ್ಗೆ ಏನಾದರೂ ಕ್ರಮ ಆಯ್ತಾ? ಯಾವ ಗುತ್ತಿಗೆದಾರರು ಅದನ್ನು ಕಳಪೆ ಮಾಡಿದ್ರು ಅಥವಾ ಕೆಲಸ ಸರಿಗೆ ಆಗಿಲ್ಲ ಅಥವಾ ತೆಗ್ಬಿದ್ದದ ಅನ್ನುವಂಥದ್ದು. ಎಲ್ಲ ಕಡೆ ಪ್ಯಾಚ್ ವರ್ಕ್, ಮೇನ್ ರೋಡ್ಗಳು ಎಷ್ಟು ಅದಾವ ಎಲ್ಲ ಕಡೆ ತೆಗ್ಬಿದ್ದವ. ಕೆಲವೊಂದು ಪ್ಯಾಚ್ ವರ್ಕ್ ಈಗ ಮಾಡ್ಯಾರ. ಮಹಾನಗರ ಪಾಲಿಕೆದು ಅಷ್ಟೇ 6 ತಿಂಗಳಾಗ ಈ ಜಮಖಂಡಿ ರೋಡ್ ಮನೆಯನ್ನು ಪೆಟ್ರೋಲ್ ಪಂಪ್ ಹತ್ರ ಗಲಾಟೆ ನಡೆದಿತ್ತು. ಅದು 3 ಸಲ ಮಾಡಿದ್ರು. 2 ವರ್ಷನಾಗ 3 ಸಲ ರೋಡ್ ಮಾಡಿದ್ರು. ಅದು
ಈ ರೀತಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಇಲ್ಲಿಯ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಹಾಳಾಗ್ತಾ ಇದೆ. ಬರೀ ಅನುದಾನ ತಂದೀನಿ ಅನ್ನುವಂಥ ಹೇಳಿಕೊಳ್ಳೋದಕ್ಕಿಂತ ಅನುದಾನ ತಂದ ಸಮರ್ಪಕವಾಗಿ ಸರಿಯಾಗಿ ಕೆಲಸ ನಡೆದೋದಿಲ್ಲೋ, ಕ್ವಾಲಿಟಿ ವರ್ಕ್ ಆಗ್ಯೋದಿಲ್ಲೋ ಅನ್ನುವಂಥ ಕೆಲಸ ಚೆಕ್ ಮಾಡುವಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು ಮಾಡ್ತಾಯಿಲ್ಲ, ಅಧಿಕಾರಿಗಳು ಮಾಡ್ತಾಯಿಲ್ಲ. ಮಾಡಿ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ದುಡ್ಡು ಏನೋ ಸರ್ಕಾರ ಬೊಕ್ಕಸ ಖಾಲಿ ಅದ ಅನ್ನುವಂಥದ್ದು ಕೂಡ ಎಲ್ಲ ಗೊತ್ತದು. ಆದರೂ ಅಲ್ಲೆಲ್ಲಿ ರೋಡ್ಗಳು ಏನು ಪೂಜೆ ಆಗ್ಯಾವ 1.5 ವರ್ಷದಿಂದ ಎಲ್ಲ ರೋಡ್ ಒಟ್ಟು ತೆಗ್ಬಿತ್ತು. ಅದಕ್ಕೆ ಇದರಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೆದದ? ಯಾರಿಂದ ಭ್ರಷ್ಟಾಚಾರ ನಡೀತಿದ್ದು? ಅಧಿಕಾರಿಗಳಿಂದ ನಡೀತು ಅಥವಾ ಜನಪ್ರತಿನಿಧಿಗಳಿಂದ ನಡೀತು? ಎಲ್ಲಿಂದ ಆಯಿತು ಅನ್ನೋಂಥ ಬೇಕಲ್ಲ. ಯಾಕಂದ್ರೆ ಇದು ದುಡ್ಡನ್ನು ಯಾರು ಕಿಸೆಯಿಂದ ಕೊಟ್ಟಿದ್ದಲ್ಲ, ಯಾವುದು ಅಧಿಕಾರಿಗಳು ಕೊಟ್ಟಿದ್ದಲ್ಲ, ಯಾವುದು ಜನಪ್ರತಿನಿಧಿ ಕೊಟ್ಟಿದ್ದಲ್ಲ, ಯಾರು ಶಾಸಕರು ಮೆಂಬರ್ಗಳದಲ್ಲ. ಇದು ನಮ್ಮದೇ ಆದಂಥ ದುಡ್ಡು ಸರ್ಕಾರಕ್ಕೆ ಹೋಗಿ ಬೊಕ್ಕಸಿಂದ ವಾಪಸ್ ಬಂದಿರ್ತವೆ. ಇದನ್ನು